ನಮಸ್ತೆ ಸ್ಟೂಡೆಂಟ್ಸ್, ನಾನು ನಿಂಗರಾಜ್, ಲೆಕ್ಚರರ್, ಡಿಪಾರ್ಟ್ಮೆಂಟ್ ಆಫ್ ಸಿವಿಲ್ ಇಂಜಿನಿಯರಿಂಗ್. ಇವತ್ತಿನ ಸೆಷನ್ಸಲ್ಲಿ ನಾವು 2020 DCT ಏನು ಎಕ್ಸಾಮ್ಸ್ ನಡೆದವು, ಸೊ ಆ ಎಕ್ಸಾಮ್ಸಿನ ಸಿವಿಲ್ ಇಂಜಿನಿಯರಿಂಗ್ ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಡಿಸ್ಕಷನ್ಗೆ ತಗೊಂಡಿರುವಂಥ 2020 ಸಿವಿಲ್ ಇಂಜಿನಿಯರಿಂಗ್ ಕ್ವಶನ್ ಪೇಪರಿನ ವರ್ಷನ್ ಕೋಡ್ ಬಂದು C1. ಮತ್ತು ಈ ಸೆಷನ್ಸಲ್ಲಿ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಿ ಸಬ್ಜೆಕ್ಟ್ ಡಿಸೈನ್ ಆಫ್ RCC. ಆ್ಯಸ್ ವಿ ಆಲ್ ನೋ ದಟ್ RCC ಹ್ಯಾಸ್ 10 marks weightage in DCT. ಕ್ಲಿಯರ್? ಸೊ ವರ್ಷನ್ ಕೋಡ್ C1 ಸಿವಿಲ್ ಇಂಜಿನಿಯರಿಂಗ್ ಪೇಪರಲ್ಲಿ RCC ಸಬ್ಜೆಕ್ಟ್ ರಿಲೇಟೆಡ್ ಕ್ವಶನ್ಸ್ ನಮಗೆ ಕ್ವಶನ್ ನಂಬರ್ 133 ಇಂದ ಸ್ಟಾರ್ಟ್ ಆಗಿದೆ. ಸೊ ವಿ ವಿಲ್ ಟೇಕ್ ಒನ್ ಬೈ ಒನ್. ಸೊ ಫಸ್ಟ್ ವಿ ವಿಲ್ ಟೇಕ್ ದ ಕ್ವಶನ್ ನಂಬರ್ 133. ಕ್ವಶನ್ ಏನು ಕೇಳಿದ್ದಾರೆ 133 ಕ್ವಶನ್ ಅಂತ ಹೇಳಿದ್ರೆ, ಆಸ್ ಪರ್ IS 456/2000 ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ EC ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಆಫ್ ಕಾಂಕ್ರೀಟ್ ವಿತ್ ರೆಫರೆನ್ಸ್ ಟು ಕ್ಯಾರೆಕ್ಟರಿಸ್ಟಿಕ್ compressive strength of concrete FCK, characteristic compressive strength of concrete FCK is given by. So the given 4 options to answer the question. Then option A is EC is equal to 5100 into root of FCK. Option B, EC is equal to 5500 FCK. Option C, EC is equal to 5000 FCK. Option D, EC is equal to 5000 root FCK. So this is the question and these 4 are the options. ಸೊ ನಾವು ಈ ಕ್ವಶನ್ನಿಗೆ ಆನ್ಸರ್ ಮಾಡಬೇಕು ಅಂತಂತಂದರೆ IS 456 ಅನ್ನು ರೆಫರ್ ಮಾಡಲೇಬೇಕು. ಕ್ಲಿಯರ್? IS 456 ಅನ್ನು ರೆಫರ್ ಮಾಡಬೇಕು. IS 456 2000. We know that this code book we are using for design of plain and reinforced cement concrete structures. So IS 456 2000 in a clause 6.3.2.1, clause 6.3.1, page number 16. Page number 16 ಅಲ್ಲಿ ನಮಗೆ with respect to the FCK is nothing but the characteristic strength of the concrete. Characteristic strength of concrete ಗೆ ರೆಸ್ಪೆಕ್ಟ್ ಆಗಿ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಆಫ್ ದಿ ಕಾಂಕ್ರೀಟ್ ಏನಿರುತ್ತೆ ಅಂತಂದು ಹೇಳಿ ಕೊಟ್ಟಿದ್ದಾರೆ. ಆಸ್ ಪರ್ IS 456 page as given in the page number 16, the right answer for this question is option D, EC modulus of elasticity of concrete is equal to 5000 root FCK. Here we know that FCK is nothing but characteristic compressive strength of the concrete. Clear? This is about the question number 133. So we will take next question number 134. Question number 134 ಏನು ಕೇಳಿದ್ದಾರೆ ಇಲ್ಲಿ ಅಂತಂದರೆ, while designing a cantilever beam, the span to depth ratio considered as per IS 456 2000 shall be. ಸೊ ಈಗ 2 ಕ್ವಶನ್ ಏನು ಡಿಸ್ಕಸ್ ಮಾಡಿದ್ವಿ, 2 ಕ್ವಶನ್ IS 456 ಮೇಲೆ ಕೇಳಿದ್ದಾರೆ. ಕ್ಲಿಯರ್? ಕೋಡ್ ಬುಕ್ ಒಳಗೆ ಏನು ಸ್ಪೆಸಿಫೈ ಮಾಡಿದ್ದಾರೆ ಡೀಟೇಲ್ಸ್ ಅನ್ನೋದ್ರ ಮೇಲೆ ಕ್ವಶನ್ಸ್ ಕೇಳ್ತಾ ಹೋಗಿದ್ದಾರೆ. 134 ಕ್ವಶನ್ಸ್ ಏನು ಅಂತಂದರೆ, ಕ್ಯಾಂಟಿಲಿವರ್ ಬೀಮನ್ನು ನಾವು ಡಿಸೈನ್ ಮಾಡಬೇಕಿತ್ತು ಅಂತಂದರೆ ಸ್ಪ್ಯಾನ್ ಟು ಡೆಪ್ತ್ ರೇಷಿಯೋ ನಾವು ಏನು ಕನ್ಸಿಡರ್ ಮಾಡಬೇಕು. ಸೊ ವಿಚ್ ಮೀನ್ಸ್ ಸ್ಪ್ಯಾನ್ ಬೈ ಡೆಪ್ತ್, ಸ್ಪ್ಯಾನ್ ಡಿವೈಡೆಡ್ ಬೈ ಡೆಪ್ತ್ ರೇಷಿಯೋ ಎಷ್ಟಿರಬೇಕು ಆಸ್ ಪರ್ IS 456 ಎಷ್ಟಿರಬೇಕು ಅಂತಂದೇಳಿ ಕೇಳಿದ್ದಾರೆ. ಅಗೇನ್ ಈ ಕ್ವಶನ್ನಿಗೆ ನಾವು ಆನ್ಸರ್ ಮಾಡ್ಬೇಕಂದ್ರೆ ವಿ ನೀಡ್ ಟು ರೆಫರ್ ದಿ IS 456. IS 456 ಪೇಜ್ ನಂಬರ್ 37 ಅಲ್ಲಿ IS 456 ಪೇಜ್ ನಂಬರಿನ 37 ನಮಗೆ ಯಾವ ಥರ ಬೀಮನ್ನು ಡಿಸೈನ್ ಮಾಡಬೇಕಾದ್ರೆ ಎಷ್ಟು ಸ್ಪ್ಯಾನ್ ಬೈ ಡೆಪ್ತ್ ರೇಷಿಯೋ ಇರಬೇಕು ಅಂತ ಅನ್ನೋದನ್ನು ಸ್ಪೆಸಿಫೈ ಮಾಡಿದ್ದಾರೆ. ಅಲ್ಲೇನೇನು ವ್ಯಾಲ್ಯೂಸ್ ಬರ್ತವೆ ಅಂತ ನೋಡೋದಾದರೆ, ಸ್ಪ್ಯಾನ್ ಬೈ ಡೆಪ್ತ್ ರೇಷಿಯೋ 7 ಅಂತ ಕೊಟ್ಟಿದ್ದಾರೆ, 20 ಅಂತ ಕೊಟ್ಟಿದ್ದಾರೆ ಮತ್ತು 26 ಅಂತ ಕೊಟ್ಟಿದ್ದಾರೆ. ಸೊ ದೆನ್ ಟೈಪ್ ಆಫ್ ಬೀಮ್, ಯಾವ ಟೈಪ್ ಬೀಮಿಗೆ ಯಾವ ಸ್ಪ್ಯಾನ್ ಬೈ ಡೆಪ್ತ್ ರೇಷಿಯೋ ನಮಗೆ ಸೂಟಬಲ್ ಆಗುತ್ತೆ ಅಂತ ಕೇಳಿದ್ದಾರೆ. ಕ್ಲಿಯರ್?
ಆಪ್ಷನ್ಸಲ್ಲಿ ನಮಗೆ ಏನೇನು ಕೊಟ್ಟಿದ್ದಾರೆ? ಆಪ್ಷನ್ ಎ 5, ಆಪ್ಷನ್ ಬಿ 7, ಆಪ್ಷನ್ ಸಿ 20, ಆಪ್ಷನ್ ಡಿ 26. ಇವು 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಕ್ಯಾಂಟಿಲಿವರ್ ಬೀಮಿಗೆ ಯಾವುದು ಸರಿಯಾದ ಆನ್ಸರ್, ಸ್ಪ್ಯಾನ್ ಬೈ ಡೆಪ್ತ್ ರೇಷಿಯೋ ಕರೆಕ್ಟ್ ಯಾವುದು ಕ್ಯಾಂಟಿಲಿವರ್ ಬೀಮಿಗೆ ಅಂತ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಸೊ ಇಲ್ಲಿ 26 ಅಂತ ಅನ್ನೋದೇನಿದೆ, ದಿಸ್ ಈಸ್ ಫಾರ್ ಕಂಟಿನ್ಯೂಯಸ್ ಬೀಮ್. ಇದು ಯಾವುದಕ್ಕೆ ಅಂತಂದರೆ ಕಂಟಿನ್ಯೂಯಸ್ ಬೀಮಿಗೆ ಸರಿ ಹೋಗುತ್ತೆ. ಸ್ಪ್ಯಾನ್ ಬೈ ಡೆಪ್ತ್ ರೇಷಿಯೋ 26 ಫಾರ್ ಕಂಟಿನ್ಯೂಯಸ್ ಬೀಮ್. ಸೊ ಹಂಗಾರೆ 20 ಏನಕ್ಕೆ ಅಂತಂದರೆ ಸ್ಪ್ಯಾನ್ ಬೈ ಡೆಪ್ತ್ ರೇಷಿಯೋ 20 ಫಾರ್ ಸಿಂಪ್ಲಿ ಸಪೋರ್ಟೆಡ್ ಬೀಮ್. ಸಿಂಪ್ಲಿ ಸಪೋರ್ಟೆಡ್ ಬೀಮ್. ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಇತ್ತು ಅಂತಂದ್ರೆ ಅವಾಗ ನಾವೇನು ಮಾಡ್ತೀವಿ? ಸ್ಪ್ಯಾನ್ ಬೈ ಡೆಪ್ತ್ ರೇಷಿಯೋ 20 ಅಂತಂದೇಳಿ ಕನ್ಸಿಡರ್ ಮಾಡ್ತೀವಿ. ಈಗ ನಿಮಗೆ ಈಸಿಯಾಗಿ ಆನ್ಸರ್ ಗೆಸ್ ಮಾಡಿರ್ತೀರ. 7 ಈಸ್ ಫಾರ್ ಕ್ಯಾಂಟಿಲಿವರ್ ಬೀಮ್. 7 ಈಸ್ ಫಾರ್ ಕ್ಯಾಂಟಿಲಿವರ್ ಬೀಮ್. ಕ್ಲಿಯರ್? ಸೊ ಎಲ್ಲಿ ನಮಗೆ ಆಪ್ಷನ್ ಒಳಗೆ 7 ಅಂತ ಅನ್ನೋದಿದೆಯಾ ಚೆಕ್ ಮಾಡ್ರಿ. ಆಪ್ಷನ್ ಎ 5 ಇದು ಯಾವುದೇ ಥರದ ಸ್ಪ್ಯಾನ್ ಬೈ ಡೆಪ್ತ್ ರೇಷಿಯೋ ಅಲ್ಲ. ಆಪ್ಷನ್ ಬಿ 7 ಇದೆ. ದೇರ್ ಫಾರ್ ದಿಸ್ ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. Then option C 20, this is for simply supported beam. Simply supported beam ಇದ್ರೆ ನಾವೇನು ಮಾಡ್ತೀವಿ ಅವಾಗ 20 ಅನ್ನು ಕನ್ಸಿಡರ್ ಮಾಡ್ತೀವಿ. Then 26 for continuous beam. Continuous beam ಇತ್ತು ಅಂತಂತಂದ್ರೆ then we are going to prefer the 26. Clear? So the next question is question number 135. The maximum distance between main bars in tension shall not be more than 3 times the dia of main bars or 300 mm, whichever is less as per IS 456-2000 is applied to. ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ ಅಂತಂದರೆ ಟೆನ್ಷನ್ ರಿನ್ಫೋರ್ಸ್ಮೆಂಟ್ ಒಳಗೆ ಯೂಸ್ ಮಾಡೋ ಮೇನ್ ಬಾರ್ಸಿನ ಸ್ಪೇಸಿಂಗು ಯಾವ ಮೆಂಬರಿಗೆ, ಯಾವ RCC ಎಲಿಮೆಂಟಿಗೆ 3 ಟೈಮ್ಸ್ ಆಫ್ ಡಯಾ ಅಥವಾ 300 mm ಇವೆರಡರೊಳಗೆ ಯಾವ್ದು ಕಡಿಮೆ ಬರುತ್ತೆ ಅದನ್ನು ಯೂಸ್ ಮಾಡ್ತೀವಿ ಆ್ಯಸ್ ಪರ್ IRC ಅಂತ ಕೇಳಿದ್ದಾರೆ. ಅದಕ್ಕೆ ಆಪ್ಷನ್ ಏನು ಕೊಟ್ಟಿದ್ದಾರೆ? ಆಪ್ಷನ್ ಎ ಬೀಮಿಗೆ ಯೂಸ್ ಮಾಡ್ತೀವ, ಆಪ್ಷನ್ ಬಿ ಸ್ಲ್ಯಾಬಿಗೆ ಕೊಡ್ತೀವ, ಆಪ್ಷನ್ ಸಿ ಕಾಲಮ್ಸಿಗೆ ಕೊಡ್ತೀವ, ಆಪ್ಷನ್ ಡಿ ಬ್ರಾಕೆಟ್ಸಿಗೆ ಕೊಡ್ತೀವ ಅಂತ ಕೇಳಿದ್ದಾರೆ. ಕ್ಲಿಯರ್? ಇಲ್ಲಿ ಆ್ಯಸ್ ಪರ್ IS 456-2000 ಸ್ಪೇಸಿಂಗನ್ನು ನಾವು ಕೊಡೋದು ಅಥವಾ ಮಿನಿಮಮ್ ಸ್ಪೇಸಿಂಗನ್ನು ಪ್ರೊವೈಡ್ ಮಾಡೋದು ಯಾವುದಕ್ಕೆ ಅಂತಂತಂದರೆ ಸ್ಲ್ಯಾಬ್ಸಿಗೆ ಮಾತ್ರ ನಾವೇನು ಮಾಡ್ತೀವಿ ಅಂತಂದರೆ ಸ್ಪೇಸಿಂಗನ್ನು ಸ್ಪೆಸಿಫೈ ಮಾಡ್ತೀವಿ. ಆ್ಯಸ್ ಪರ್ IS 456 3 ಟೈಮ್ಸ್ D ಆರ್ 300 mm ಇವೆರಡರೊಳಗೆ ಯಾವುದು ಕಡಿಮೆ ಇರುತ್ತೆ ಅದನ್ನು ಮೇನ್ ಟೆನ್ಷನ್ ರಿನ್ಫೋರ್ಸ್ಮೆಂಟಿನ ಸ್ಪೇಸಿಂಗ್ ಆಗಿ ಕೊಡ್ತಾ ಹೋಗ್ತೀವಿ ಫಾರ್ ಸ್ಲ್ಯಾಬ್ಸ್. ಇನ್ ಕೇಸ್ ಆಫ್ ಬೀಮ್ಸಿಗಾದರೆ ಬಾರ್ಸ್ ಮೇನ್ ಬಾರ್ಗಳು ಇನ್ ಟರ್ಮ್ಸ್ ಆಫ್ ನಂಬರ್ಸ್ ಒಳಗೆ ನಾವು ಸ್ಪೆಸಿಫೈ ಮಾಡ್ತೀವಿ. ಕಾಲಮ್ಸಿಗೂ ಅಷ್ಟೇ ನಾವೇನು ಮಾಡ್ತೀವಿ ಇನ್ ಟರ್ಮ್ಸು ನಂಬರ್ಸಲ್ಲಿ ನಾವೇನು ಮಾಡ್ತೀವಿ ಮೇನ್ ಬಾರ್ಸ್ಗಳನ್ನು ಸ್ಪೆಸಿಫೈ ಮಾಡ್ತೀವಿ ಅಥವಾ ಮೇನ್ ಬಾರ್ಸನ್ನು ಕೊಡ್ತೀವಿ ಅಂತ ಹೇಳೋದು. In the case of slabs only, we are providing spacing that is 3D or 300 mm, whichever is the least as per IS 456-2000. So, this is about the question number 135. Next question, question number 136, minimum percentage of main reinforcement in column as per IS 456-2000 is. And the options are option A 0.6, option B 0.8, option C 0.4, option D 1%. As per IS 456 ಕಾಲಮ್ಸಿಗೆ ಮ್ಯಾಕ್ಸಿಮಮ್ ರಿನ್ಫೋರ್ಸ್ಮೆಂಟ್ ಎಷ್ಟು ಅಂತಂದರೆ 6% ದಿ ಏರಿಯಾ ಆಫ್ ದಿ ಕಾಲಮ್. ದೆನ್ ಮಿನಿಮಮ್ ರಿನ್ಫೋರ್ಸ್ಮೆಂಟ್ ಎಷ್ಟು ಆಸ್ ಪರ್ IS ಅಂತಂದರೆ ಮಿನಿಮಮ್ 0.8%. ದೇರ್ ಫಾರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 0.8%. This is the right answer for this question. Next question is question number 137. In a discontinuous one-way slab, maximum bending moment is calculated using the formula. So ಏನು ಕೇಳಿದಾನೆ ಕ್ವಶನಲ್ಲಿ ಅಂತಂದರೆ
ಒಂದು ಡಿಸ್ಕಂಟಿನ್ಯೂಯಸ್ ಒನ್ ವೇ ಸ್ಲ್ಯಾಬಿಗೆ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಏನು ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಆಪ್ಷನ್ ಎ WL²/12, ಆಪ್ಷನ್ ಬಿ WL²/10, ಆಪ್ಷನ್ ಸಿ WL²/8, ಆಪ್ಷನ್ ಡಿ WL²/4. ಸೊ ಇಲ್ಲಿ ಕನ್ಫ್ಯೂಸ್ ಆಗೋ ಚಾನ್ಸಸ್ ಭಾಳ ಆಯ್ತು. ಏನಕ್ಕೆ ಅಂತಂತಂದರೆ ಎ ಡಿಸ್ಕಂಟಿನ್ಯೂಯಸ್ ಒನ್ ವೇ ಸ್ಲ್ಯಾಬ್ ಅಂತೇಳಿ ಹೇಳಿದ್ದಾರೆ. ಕ್ಲಿಯರ್? ಡಿಸ್ಕಂಟಿನ್ಯೂಯಸ್ ಅಂತ ಹೇಳಿರೋದನ್ನು ನಾವು ನೀಟಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಕ್ಲಿಯರ್? ಡಿಸ್ಕಂಟಿನ್ಯೂಯಸ್ ಒನ್ ವೇ ಸ್ಲ್ಯಾಬ್ ಅಂತಂದರೆ ಇಟ್ ಇಸ್ ಆನ್ ಇಂಡಿಪೆಂಡೆಂಟ್ ಸ್ಲ್ಯಾಬ್ ಅಂತಂದೇಳಿ ಅರ್ಥ. ಆಲ್ 4 ಎಡ್ಜಸ್ ಆರ್ ಡಿಸ್ಕಂಟಿನ್ಯೂಯಸ್ ಅಂತಂದೇಳಿ ಅರ್ಥ. ಕ್ಲಿಯರ್? ಅಂತಂದರೆ ಹಿಂಗೆ ಒಂದು ಸ್ಲ್ಯಾಬ್ ಐತೆ ಅಂತಂತಂದರೆ ಇದೊಂದು ಇಂಡಿಪೆಂಡೆಂಟ್ ಸ್ಲ್ಯಾಬು. ಆಲ್ ಸೈಡ್ ಇಲ್ಲೂ ಕಂಟಿನ್ಯೂಯೇಷನ್ ಇಲ್ಲ, ಇಲ್ಲೂ ಕಂಟಿನ್ಯೂಯೇಷನ್ ಇಲ್ಲ, ಇಲ್ಲೂ ಕಂಟಿನ್ಯೂಯೇಷನ್ ಇಲ್ಲ, ಮತ್ತು ಇಲ್ಲೂ ಕಂಟಿನ್ಯೂಯೇಷನ್ ಇಲ್ಲ. ಅಂದ್ರೆ ನಾವು ಇದನ್ನು ಒಂದು ಸಿಂಪ್ಲಿ ಸಪೋರ್ಟೆಡ್ ಸ್ಲ್ಯಾಬ್ ಅಂತಂದೇಳಿ ಟ್ರೀಟ್ ಮಾಡ್ಬೋದು. ಕ್ಲಿಯರ್? ಆಲ್ ಎಡ್ಜಸ್ ಆರ್ ಡಿಸ್ಕಂಟಿನ್ಯೂಯಸ್ ಒನ್ ವೇ ಸ್ಲ್ಯಾಬ್ ಅಂತಂದೇಳಿ ಕ್ಲಿಯರ್ ಆಗಿ ಕ್ವಶನ್ ಒಳಗೆ ಮೆನ್ಷನ್ ಮಾಡಿದ್ದಾರೆ. ಹೌದಾ? ಸೊ ಹಂಗಾಗಿ ಒಂದು ಸಿಂಪ್ಲಿ ಸಪೋರ್ಟೆಡ್ ಒನ್ ವೇ ಸ್ಲ್ಯಾಬ್ ಇತ್ತು ಅಂತಂದರೆ ಅದಕ್ಕೆ ಬೆಂಡಿಂಗ್ ಮೂಮೆಂಟ್ ಇಕ್ವೇಷನ್ ಏನು? ವಿ ನೋ ದಟ್ ಇಟ್ ಈಸ್ ಕ್ಯಾರಿಂಗ್ UDL. ಸೊ ಅವಾಗ ಬೆಂಡಿಂಗ್ ಮೂಮೆಂಟ್ ಇಕ್ವೇಷನ್ ಏನಾಗುತ್ತೆ? WL²/8. ದಿಸ್ ಇಸ್ ದಿ ರೈಟ್ ಆನ್ಸರ್. ಇಲ್ಲಿ ಇನ್ ಎ ಡಿಸ್ಕಂಟಿನ್ಯೂಯಸ್ ಒನ್ ವೇ ಸ್ಲ್ಯಾಬ್ ಅಂತ ಹೇಳಿರೋದ್ರಿಂದ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಏನು ಇಕ್ವೇಷನ್ ಯೂಸ್ ಮಾಡ್ತೀವಿ ಅಂತಂದರೆ ವಿ ಆರ್ ಯೂಸಿಂಗ್ WL²/8. We know that here W is equal to load, L is equal to effective span. L is equal to effective span. In case ಇದು ಕಂಟಿನ್ಯೂಯಸ್ ಒನ್ ವೇ ಸ್ಲ್ಯಾಬ್ ಆಗಿತ್ತು ಅಂತಂದರೆ ಗಿವನ್ ಕ್ವಶನ್ ಒಳಗೆ ಕಂಟಿನ್ಯೂಯಸ್ ಒನ್ ವೇ ಸ್ಲ್ಯಾಬ್ ಏನಾರು ಅವ್ರು ಕೊಟ್ಟಿದ್ರು ಅಂತಂದರೆ ಈ WL² ಫಾರ್ ಡೆಡ್ ಲೋಡ್ಸಿಗೆ WL²/12 ಇರೋದು, ಮತ್ತು ಲೈವ್ ಲೋಡ್ಸಿಗೆ WL²/10 ಇರೋದು. ಇವು ಎರಡು ಕೋಎಫಿಷಿಯೆಂಟ್ಸ್ ಯಾವಾಗ ಅಂತಂದರೆ ಫಾರ್ ಎಂಡ್ ಸ್ಲ್ಯಾಬ್ ಇದ್ದಾಗ ನಾವು ಈ ಫಾರ್ಮುಲಾನ ಯೂಸ್ ಮಾಡಬಹುದು. ಕ್ಲಿಯರ್? ಕಂಟಿನ್ಯೂಯಸ್ ಸ್ಲ್ಯಾಬ್ ಅಂತಂದ್ರೇನು? ಇಟ್ ಈಸ್ ಕಂಟಿನ್ಯೂಯಸ್ ಓವರ್ ದಿ ಮೋರ್ ದೆನ್ 2 ಸಪೋರ್ಟ್ಸ್. ಹೌದಾ? ಈ ಥರ ಕಂಟಿನ್ಯೂಯಸ್ ಆಗಿ ಸ್ಲ್ಯಾಬ್ ಇತ್ತು ಅಂತಂತಂದರೆ ನಾವು ಈ ಎರಡು ಇದನ್ನು ಯಾವ್ದಕ್ಕೆ ಯೂಸ್ ಮಾಡ್ತಿದ್ವಿ? ಈ ಎಂಡ್ ಸ್ಲ್ಯಾಬಿಗೆ ಯೂಸ್ ಮಾಡ್ತಿದ್ವಿ. ಇದೇನು ಅಂತಂದರೆ ಇಂಟರ್ಮೀಡಿಯೇಟ್ ಸ್ಲ್ಯಾಬ್ ಆಕತ್ತೆ. ಸೊ WL²/12, WL²/10 for dead load and live load we can use to determine the maximum bending moment at end slab in ಕಂಟಿನ್ಯೂಯಸ್ ಒನ್ ವೇ ಸ್ಲ್ಯಾಬ್. ಬಟ್ ಇಲ್ಲಿ ಕ್ವಶನ್ ಒಳಗೆ ಡಿಸ್ಕಂಟಿನ್ಯೂಯಸ್ ಒನ್ ವೇ ಸ್ಲ್ಯಾಬ್ ಕೇಳಿರೋದ್ರಿಂದ ರೈಟ್ ಆನ್ಸರ್ ಬಂದು ಆಪ್ಷನ್ ಸಿ WL²/8. ಓಕೆ, ಸೊ ವಿ ವಿಲ್ ಟೇಕ್ ನೆಕ್ಸ್ಟ್ ಕ್ವಶನ್ ಏನಿದೆ? ಕ್ವಶನ್ ನಂಬರ್ 138. ಆಸ್ ಪರ್ IS 456/2000 load carrying capacity of short column if the minimum eccentricity does not exceed 0.05 d is given by. ಇಲ್ಲಿ ಏನು ಕ್ವಶನ್ ಕೇಳಿದಾರೆ ಅವರು ಅಂತ ನಾವು ನೋಡೋದಾದ್ರೆ, ಶಾರ್ಟ್ ಕಾಲಮ್ನ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಕಂಡುಹಿಡಿಯೋಕ್ಕೆ ನಾವು ಒಂದು ಇಕ್ವೇಶನ್ ಯೂಸ್ ಮಾಡ್ತೀವಿ. ಅದು ಯಾವ ಇಕ್ವೇಶನ್ನು? ಇಫ್ ದ ಗಿವನ್ ಕಾಲಮ್ ಅಥವಾ ಗಿವನ್ ಕಾಲಮಿನ ಎಸೆಂಟ್ರಿಸಿಟಿ 0.05 ಡಿಗಿಂತ ಜಾಸ್ತಿ ಇಲ್ಲ, ಎಕ್ಸೀಡ್ ಆಗಿಲ್ಲ ಅಂತ ಹೇಳ್ತಾರೆ. Here we know that D is equal to depth of the slab. D is equal to depth of the slab. Clear? So ಇದಕ್ಕೆ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ ಇಲ್ಲಿ? ಆಪ್ಷನ್ ಎ 0.4 FCK AC plus 0.67 FY ASC. ಆಪ್ಷನ್ ಬಿ 0.45 FCK AC plus 0.67 FY ASC. ಆಪ್ಷನ್ ಸಿ 0.67 FCK AC plus 0.87 FY ASC. Option D 0.45 FCK AC plus 0.87 FY ASC. These are the options. Now IS 456/2000 page number 71 ರೆಫರ್ ಮಾಡಿದ್ರೆ, ಪೇಜ್ ನಂಬರ್ 71 ರೆಫರ್ ಮಾಡಿದ್ರೆ ಅಲ್ಲಿ ನಮಗೆ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಆಫ್ ದಿ ಶಾರ್ಟ್ ಕಾಲಮ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಲ್ಲಿ ಅಂತಂದರೆ ಆಪ್ಷನ್ ಎ
0.4 FCK AC ಪ್ಲಸ್ 0.67 FY ASC ಈ ಇಕ್ವೇಶನ್ ಅನ್ನು ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಂಗಾರೆ ಇಲ್ಲಿ FCK ಅಂತಂದ್ರೆ ಏನು? ವಿ ನೋ ದಟ್ FCK is equal to characteristic strength of concrete, characteristic strength of concrete FCK ಅಂತಂದ್ರೆ. Then FY ಅಂತಂದ್ರೆ ಏನು? FY is nothing but characteristic strength of steel, characteristic strength of steel. Then AC ಅಂತಂದ್ರೆ ಏನು? AC is equal to area of concrete in the column, area of concrete in the column. Then ASC ಅಂತಂದ್ರೆ ಏನು? ASC is nothing but area of steel in the column. Clear? This equation we are going to use to determine the load acting on the column, or load carrying capacity of the column is determined by using 0.4 FCK AC plus 0.67 FY ASC. This is about the question number 138. So the next question is question number 139. In the design of isolated footing on soil, the minimum thickness of footing shall not be less than. ಏನು ಕೊಟ್ಟಿದ್ದಾರೆ ಕ್ವಶನ್ಸು? ಇನ್ ದ ಡಿಸೈನ್ ಆಫ್ ಐಸೋಲೇಟೆಡ್ ಫೂಟಿಂಗ್, ಒಂದು ಐಸೋಲೇಟೆಡ್ ಫೂಟಿಂಗನ್ನು ಡಿಸೈನ್ ಮಾಡ್ತಿರ್ಬೇಕಾದ್ರೆ ಆ ಫೂಟಿಂಗನ್ನು ಮಿನಿಮಮ್ ಥಿಕ್ನೆಸ್ಸು ಎಷ್ಟಿರಬೇಕು ಅಂತ ಕೇಳಿದ್ದಾರೆ. ಆಪ್ಷನ್ ಎ 75 mm, ಆಪ್ಷನ್ ಬಿ 100 mm, ಆಪ್ಷನ್ ಸಿ 125 mm, ಆಪ್ಷನ್ ಡಿ 150 mm. ಸೊ ನಾವು ಯಾವ ಥರದ್ದೇ ಫೂಟಿಂಗನ್ನು ಡಿಸೈನ್ ಮಾಡಲಿ ಅದರದ್ದು ಮಿನಿಮಮ್ ಥಿಕ್ನೆಸ್ ಎಷ್ಟಿರಬೇಕು ಅಂತಂತಂದರೆ ಇಟ್ ಶುಡ್ ನಾಟ್ ಬಿ ಲೆಸ್ ದೆನ್ 150 mm. Therefore the right answer is option D, 150 mm. So the next question, we will take next question, question number 140. When the height of brick masonry above the lintel is more than effective length of lintel, load from brick masonry is taken as a weight of brickwork ಕಂಟೈನ್ಡ್ ಇನ್. ಇಲ್ಲಿ ಏನು ಕೇಳಿದ್ದಾರೆ ಅಂತಂದರೆ, ಬ್ರಿಕ್ ಮೇಸನ್ರಿ ಒಂದು ಲಿಂಟಲನ್ನು ಡಿಸೈನ್ ಮಾಡ್ತೀವಿ ಅಂತಂದರೆ ಲಿಂಟಲ್ ಮೇಲ್ಗಡೆ ಬ್ರಿಕ್ ಮೇಸನ್ರಿ ಏನು ಬಿಲ್ಟ್ ಮಾಡಿರ್ತಾರೆ ಆ ಲೋಡನ್ನು ನಾವು ಕನ್ಸಿಡರ್ ಮಾಡ್ಕೋಬೇಕು. ಸಪೋಸ್ ಆ ಹೈಟ್ ಆಫ್ ದಿ ಮೇಸನ್ರಿ ಎಫೆಕ್ಟಿವ್ ಸ್ಪ್ಯಾನ್ಗಿಂತ ಜಾಸ್ತಿ ಇತ್ತು ಅಂತಂದರೆ ಅವಾಗ ಆ ಬ್ರಿಕ್ ವರ್ಕನ್ನು ಯಾವ ಥರದ ಲೋಡ್ ಅಂತಂದೇಳಿ ಕನ್ಸಿಡರ್ ಮಾಡ್ತೀವಿ ಅಂತ ಕೇಳಿದ್ದಾರೆ ಕ್ವಶನ್. ಅದಕ್ಕೆ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಆಪ್ಷನ್ ಎ ರೆಕ್ಟ್ಯಾಂಗಲ್ ಆಫ್ ಹೈಟ್ ಈಕ್ವಲ್ ಟು ಎಫೆಕ್ಟಿವ್ ಸ್ಪ್ಯಾನ್, ರೆಕ್ಟ್ಯಾಂಗಲ್ ಲೋಡ್ ಅಂತ ಕನ್ಸಿಡರ್ ಮಾಡ್ತೀವಿ, ಸ್ಪ್ಯಾನಿಗೆ ಈಕ್ವಲ್ ಆಗಿರುತ್ತೆ ಲೆಂತು ಅಂತ ಹೇಳ್ತಾರೆ. ಆಪ್ಷನ್ ಬಿ ರೆಕ್ಟ್ಯಾಂಗಲ್ ಆಫ್ ಆ್ಯಕ್ಚುಯಲ್ ಹೈಟ್ ಅಬೋವ್ ದಿ ಲಿಂಟಲ್, ರೆಕ್ಟ್ಯಾಂಗಲ್ ಲೋಡು ಆ್ಯಕ್ಚುಯಲ್ ಹೈಟ್ ಎಷ್ಟಿರ್ತದೆ ಅಬೋವ್ ದಿ ಲಿಂಟಲ್ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಈಕ್ವಲಾಟ್ರಲ್ ಟ್ರಯಾಂಗಲ್ ಆಫ್ ಸೈಡ್ ಎಲ್, ಟ್ರಯಾಂಗಲ್ ಲೋಡನ್ನು ಕನ್ಸಿಡರ್ ಮಾಡ್ತೀವಿ. ಸೈಡ್ ಎಷ್ಟಿರ್ಬೇಕು ಟ್ರಯಾಂಗಲ್ದು ಅಂತಂದರೆ ಎಲ್ ಸೈಡ್ ಇರೋ ಅಂತಂದರೆ ಎಫೆಕ್ಟಿವ್ ಸ್ಪ್ಯಾನ್ ಆಫ್ ದಿ ಲಿಂಟಲ್ ಏನಿರ್ತದೆ ಆ ಸೈಜ್ ಇರೋ ಟ್ರಯಾಂಗಲ್ ಲೋಡನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್ ಅಂತ ಹೇಳಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಲಿಂಟಲ್ ಮೇಲ್ಗಡೆ ನಾವು ಲೋಡನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಕನ್ಸಿಡರ್ ದಿಸ್ ಈಸ್ ದ ಲಿಂಟಲ್, ದಿಸ್ ಇಸ್ ದಿ ಲಿಂಟಲ್, ದೆನ್ ದಿಸ್ ಈಸ್ ದಿ ಎಫೆಕ್ಟಿವ್ ಸ್ಪ್ಯಾನ್ ಆಫ್ ದಿ ಲಿಂಟಲ್. ಓಕೆ, ಸೊ ಈ ಲಿಂಟಲ್ ಮೇಲ್ಗಡೆ ನಮಗೇನು ಮೇಸನ್ರಿ ವರ್ಕ್ ಬರುತ್ತೆ, ಈ ಲಿಂಟಲ್ ಮೇಲ್ಗಡೆ ನಮಗೇನು ಮೇಸನ್ರಿ ವರ್ಕ್ ಬರುತ್ತೆ. ಈ ಮೇಸನ್ರಿ ವರ್ಕ್ ಏನಾದರೂ ನಮಗೆ ನಾವು ಇದ್ರ ಮೇಲೆ ಒಂದು ಇಮ್ಯಾಜಿನರಿ ಟ್ರಯಾಂಗಲನ್ನು ಕನ್ಸಿಡರ್ ಮಾಡ್ತೀವಿ. ಏನು? ಇಟ್ ಇಸ್ ಆ್ಯನ್ ಇಮ್ಯಾಜಿನರಿ ಟ್ರಯಾಂಗಲ್, ಆ್ಯಕ್ಚುಲಿ ಎಕ್ಸಿಸ್ಟೆನ್ಸ್ ಇರೋಂಗಿಲ್ಲ. ಸೊ ಈ ಇಮ್ಯಾಜಿನರಿ ಟ್ರಯಾಂಗಲ್ ಹೈಟ್ ಎಷ್ಟು ಹೆಚ್ ಅಂತಂದೇಳಿ ಕನ್ಸಿಡರ್ ಮಾಡ್ತೀವಿ, ಸ್ಮಾಲ್ ಹೆಚ್. ದೆನ್ ಈ ಲಿಂಟಲ್ ಮೇಲೆ ಓವರ್ ಆಲ್ ಹೈಟ್ ಆಫ್ ದಿ ಮೇಸನರಿ ಎಷ್ಟೈತೆ ಅದನ್ನು ಕ್ಯಾಪಿಟಲ್ ಹೆಚ್ ಅಂತಂದೇಳಿ ಕನ್ಸಿಡರ್ ಮಾಡ್ತಾವೆ. ಇಲ್ಲಿ ಕ್ಯಾಪಿಟಲ್ ಹೆಚ್ ಅಂದರೆ ಲಿಂಟಲ್ ಮೇಲ್ಗಡೆ ಮೇಸನರಿ ಹೈಟ್ ಎಷ್ಟಿರುತ್ತೆ ಅದು ಕ್ಯಾಪಿಟಲ್ ಹೆಚ್ ಆಗುತ್ತೆ. ದೆನ್ ಸ್ಮಾಲ್ ಹೆಚ್ ಅಂತಂದರೆ ಹೈಟ್ ಆಫ್ ದಿ ಇಮ್ಯಾಜಿನರಿ ಟ್ರಯಾಂಗಲ್. ಈಗ ಹೈಟ್ ಆಫ್ ದಿ ಇಮ್ಯಾಜಿನರಿ ಟ್ರಯಾಂಗಲ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಎಚ್ ಇಸ್ ಈಕ್ವಲ್ ಟು ಎಲ್ ಸೈನ್ 60 ಡಿಗ್ರಿ, ಬಿಕಾಸ್ ಇದನ್ನು ನಾವೊಂದು ಈಕ್ವಲಾಟ್ರಲ್ ಟ್ರಯಾಂಗಲ್ ಅಂತಂದೇಳಿ ಕನ್ಸಿಡರ್ ಮಾಡ್ತೀವಿ. ಕ್ಲಿಯರ್? ಈಗ ಹೆಚ್ಚನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ ಹೈಟ್ ಆಫ್ ದಿ ಟ್ರಯಾಂಗಲ್. ಸಪೋಸ್ ಹೈಟ್ ಆಫ್ ದಿ ಮೇಸನರಿ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1.25 ಟೈಮ್ಸ್ ಆಫ್ ಹೆಚ್.
ನಾವೇನು ಅಸ್ಯೂಮ್ ಮಾಡಿರ್ತೀವಿ ಟ್ರಯಾಂಗಲ್, ಈ ಅಸ್ಯೂಮ್ ಮಾಡಿರೋ ಟ್ರಯಾಂಗಲ್ಲಿಗೆ 1.25 ಮಲ್ಟಿಪ್ಲೈ ಮಾಡಿದ್ರೆ ಅದಕ್ಕಿಂತ ಮೆಸನರಿ ಹೈಟೇ ಜಾಸ್ತಿ ಇತ್ತು ಅಂತಂದರೆ ಅವಾಗ ನಾವೇನು ಮಾಡ್ತೀವಿ ಅಂತಂದರೆ ಟ್ರಯಾಂಗಲ್ ಲೋಡನ್ನು ಕನ್ಸಿಡರ್ ಮಾಡ್ತೀವಿ. ಇಲ್ಲಿ H = L 60 ಡಿಗ್ರಿ ಇರೋದ್ರಿಂದ ಈ ಎಲ್ ಜಾಸ್ತಿ ಐತೆ ಅಂತ ಹೇಳಿದ್ದಾರೆ ಇಲ್ಲಿ ಪ್ರಾಬ್ಲಮ್ ಒಳಗೆ. ಕ್ಲಿಯರ್? ಈ ಕ್ವಶನ್ ಒಳಗೆ ಎಫೆಕ್ಟಿವ್ ಸ್ಪ್ಯಾನ್ಗಿಂತ ಜಾಸ್ತಿ ಹೈಟ್ ಐತೆ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ನಾವೇನು ಮಾಡ್ತೀವಿ ಅಂತಂದರೆ ಟ್ರಯಾಂಗಲ್ ಲೋಡನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಅನ್ನೋದು. ದೇರ್ ಫೋರ್ ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್. ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಆಫ್ ಸೈಡ್ ಎಲ್ ಈ ಲೋಡನ್ನು ಕನ್ಸಿಡರ್ ಮಾಡ್ತೀವಿ. ಇನ್ನು ನಾವು ಈ ಲೋಡನ್ನು ಕನ್ಸಿಡರ್ ಮಾಡಲ್ಲ, ದೆನ್ ಈ ಲೋಡನ್ನು ಕನ್ಸಿಡರ್ ಮಾಡಲ್ಲ. ಇದನ್ನ ಯಾವಾಗ ಕನ್ಸಿಡರ್ ಮಾಡ್ತಾರೆ ಅಂತಂದರೆ ಸಪೋಸ್ ಹೈಟ್ ಆಫ್ ದಿ ಮೇಸನ್ರಿ ಇಸ್ ಲೆಸ್ ದೆನ್ 1.25 ಟೈಮ್ಸ್ ಆಫ್ ಹೆಚ್. ಅವಾಗ ಸ್ಪ್ಯಾನ್ ಎಷ್ಟಿರ್ತತೆ ಲಿಂಟಲ್ದು ಅಷ್ಟು ಸ್ಪ್ಯಾನಿಗೂ ಟೋಟಲ್ ಆ್ಯಕ್ಚುಯಲ್ ಹೈಟ್ ಆಫ್ ದಿ ಮೇಸನ್ರಿಯನ್ನು ಕನ್ಸಿಡರ್ ಮಾಡ್ಕೊಂಡು ಲೋಡನ್ನು ತಗೊಂತೀವಿ ಅಂತ ಅನ್ನೋದು. ಕ್ಲಿಯರ್? ದಿಸ್ ಅಬೌಟ್ ದಿ ಕ್ವಶನ್ ನಂಬರ್ 140. Next and last question in RCC is question number 141. As per IS 456/2000 with usual notation for isolated beam, effective flange width of beam BF is given by. ಇಲ್ಲೇನು ಕೇಳಿದ್ದಾರೆ ಅಂತಂದರೆ ಒಂದು ಫ್ಲ್ಯಾಂಜ್ಡ್ ಬೀಮಿಗೆ ಎಫೆಕ್ಟಿವ್ ಬ್ರೆಡ್ತ್ ಆಫ್ ದಿ ಫ್ಲ್ಯಾಂಜ್ ಎಷ್ಟು, ಬಿ ಎಫ್ ವ್ಯಾಲ್ಯೂ ಎಷ್ಟು ಅಂತ ಅನ್ನೋದನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ವಿ ನೀಡ್ ಟು ಡಿಟರ್ಮೈನ್ ದಿ ಬಿ ಎಫ್ ಫಾರ್ ಐಸೋಲೇಟೆಡ್ ಬೀಮ್. ಕ್ಲಿಯರ್? ಸೊ ಹಿಯರ್ ಆಪ್ಷನ್ಸ್ ಆರ್ ಆಪ್ಷನ್ ಎ ಬಿ ಎಫ್ ಇಸ್ ಈಕ್ವಲ್ ಟು ಎಲ್ ನಾಟ್ ಡಿವೈಡೆಡ್ ಬೈ ಎಲ್ ನಾಟ್ ಬೈ ಬಿ ಪ್ಲಸ್ 4 ಪ್ಲಸ್ ಬಿ ಡಬ್ಲ್ಯೂ. ದೆನ್ ಆಪ್ಷನ್ ಬಿ ಬಿ ಎಫ್ ಇಸ್ ಈಕ್ವಲ್ ಟು ಎಲ್ ನಾಟ್ ಡಿವೈಡೆಡ್ ಬೈ ಎಲ್ ನಾಟ್ ಪ್ಲಸ್ ಬಿ ಡಬ್ಲ್ಯೂ ಪ್ಲಸ್ 4 ಪ್ಲಸ್ ಬಿ ಡಬ್ಲ್ಯೂ. Option C BF is equal to L0 divided by L0 by B plus 4 plus B. Option D BF is equal to 0.5 L0 divided by L0 by B plus 4 plus BW. ಇಲ್ಲಿ ನಮಗೆ ಕೀ ಆನ್ಸರ್ಸ್ ಒಳಗೆ ಏನು ಕೊಟ್ಟಿದ್ದಾರೆ ಅಂತ ನಿಮಗೆ ಆಲ್ರೆಡಿ ನೀವೆಲ್ಲ ನೋಡಿರ್ತೀರಿ. ಇಲ್ಲಿ ಈ ಕ್ವಶನ್ಸಿಗೆ ರೈಟ್ ಆನ್ಸರ್ ಯಾವ್ಯಾವುದು ಅಂತಂತಂದರೆ ವಿ ಹ್ಯಾವ್ 2 right answers for this question. Option A is also right answer, then option D is also right answer. ಯಾಕೆ ನಾವು ಈ ಎರಡು ಆನ್ಸರನ್ನು ರೈಟ್ ಅಂತ ಹೇಳ್ತೀವಿ? ಫಾರ್ಮುಲಾಸ್ ನೋಡಿದ್ರೆ ಸ್ವಲ್ಪ ಡಿಫ್ರೆನ್ಸ್ ಇದಾವೆ, ಆದರೂ ಎರಡು ಆನ್ಸರು ರೈಟ್. ಏನಕ್ಕೆ ಅಂತಂತಂದರೆ ಫ್ಲ್ಯಾಂಜ್ಡ್ ಸೆಕ್ಷನ್ಸ್ ಅಂತ ಬಂತು ಅಂತಂದರೆ ನಾವು ಯಾವ್ಯಾವುದನ್ನು ಫ್ಲ್ಯಾಂಜ್ಡ್ ಸೆಕ್ಷನ್ಸ್ ಅಂತ ಕರಿತೀವಿ ಅಂತ ಅನ್ನೋದು ಇಂಪಾರ್ಟೆಂಟ್. ಕ್ಲಿಯರ್? ಕನ್ಸಿಡರ್ ದಿಸ್ ಈಸ್ ದ ಬೀಮ್ ಪೋರ್ಷನ್. ಇದನ್ನು ನಾವು ಒಂದು ಬೀಮ್ ಪೋರ್ಷನ್ ಅಂತ ಕನ್ಸಿಡರ್ ಮಾಡಿದ್ರೆ ಈ ಬೀಮ್ ಪೋರ್ಷನ್ನಲ್ಲಿ ದಿಸ್ ಪೋರ್ಷನ್ ಈಸ್ ಕನ್ಸಿಡರ್ಡ್ ಆಸ್, ಇದಿಷ್ಟು ಪೋರ್ಷನ್ ಏನು ಅಂತಂತಂದರೆ ನಾವು ಟಿ ಬೀಮ್ ಅಂತಂದೇಳಿ ಕನ್ಸಿಡರ್ ಮಾಡೋಣ. ದಿಸ್ ಈಸ್ ಟಿ ಬೀಮ್. ದೆನ್ ಈ ಪೋರ್ಷನ್ ಏನೈತೆ ಈ ಪೋರ್ಷನನ್ನು ಎಲ್ ಬೀಮ್ ಅಂತಂದೇಳಿ ಕನ್ಸಿಡರ್ ಮಾಡೋಣ. ಕ್ಲಿಯರ್? ಹಿಯರ್ L beam also have the flange width. This is the BF for L type of beam. Then T beam also flange width. This is the flange width of the T beam. ಕ್ಲಿಯರ್? ಹಿಂಗಾಗಿ ಕ್ವಶನ್ ಒಳಗೆ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ದೇ ಡಿಡಂಟ್ ಸ್ಪೆಸಿಫೈ ವೆದರ್ ಬಿ ಎಫ್ ವ್ಯಾಲ್ಯೂ ಫಾರ್ ಎಲ್ ಬೀಮ್ ಆರ್ ಬಿ ಎಫ್ ವ್ಯಾಲ್ಯೂ ಫಾರ್ ಟಿ ಬೀಮ್. ಎಲ್ ಬೀಮಿಗೋ ಅಥವಾ ಟಿ ಬೀಮಿಗೋ ಅಂತ ಅವ್ರು ಸ್ಪೆಸಿಫೈ ಮಾಡಿಲ್ಲ, ಬರೀ ಫ್ಲ್ಯಾಂಜ್ಡ್ ಬೀಮಿಗೆ ಅಂತ ಕೇಳಿರೋದ್ರಿಂದ ಇಲ್ಲಿ ಆಪ್ಷನ್ ಎ ಫಾರ್ ಟಿ ಬೀಮ್, ಇದು ಯಾವುದಕ್ಕೆ? ಟಿ ಬೀಮ್. ಇದನ್ನು ನಾವು ರೈಟ್ ಆನ್ಸರ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಇದು ಯಾವ ಬೀಮಿಗೆ? ಆಪ್ಷನ್ ಡಿ ಎಲ್ ಬೀಮಿಗೆ. ಇದನ್ನು ನಾವು ರೈಟ್ ಆನ್ಸರ್ ಅಂತಂದೇಳಿ ಕನ್ಸಿಡರ್ ಮಾಡಬೇಕಾಗತ್ತೆ. ಕ್ಲಿಯರ್? ಇಲ್ಲಿ ಬಿ ಎಫ್ ಅಂತಂದರೆ ಬ್ರೆಡ್ತ್ ಆಫ್ ದಿ ಫ್ಲ್ಯಾಂಜ್, ಎಲ್ ನಾಟ್ ಅಂತಂದರೆ ಇಟ್ ಈಸ್ ನಾಟ್ ಎಫೆಕ್ಟಿವ್ ಸ್ಪ್ಯಾನ್, ದ ಸ್ಪ್ಯಾನ್ ಬಿಟ್ವೀನ್ ದಿ ಝೀರೋ ಮೂಮೆಂಟ್ಸ್. ಎಲ್ ನಾಟ್ ಅಂತಂದರೆ ದ ಸ್ಪ್ಯಾನ್ ಬಿಟ್ವೀನ್ ದಿ ಝೀರೋ ಮೂಮೆಂಟ್ಸ್ divided by L0 by B plus 4 plus BW. Here BW means breadth of the flange. ಫ್ಲ್ಯಾಂಜಿನ ಬ್ರೆಡ್ತ್ ಎಷ್ಟು ಅಂತ. ದಿಸ್ ದ ಫ್ಲ್ಯಾಂಜ್. ಈ ಫ್ಲ್ಯಾಂಜ್ ಬ್ರೆಡ್ತನ್ನು ನಾವೆಂತೇಳಿ ಕರಿತೀವಿ ಅಂತಂದರೆ BW ಅಂತಂದೇಳಿ ಕರಿತೀವಿ. ಕ್ಲಿಯರ್? ಸೊ ದೆನ್ ಫಾರ್ L section
BF is equal to 0.5 L0 divided by L0 by B plus 4 plus BW. Clear? By using these two equations, we can determine the breadth of the flange for T beam, breadth of the flange for L beam. I hope all you understand about these 10 RCC questions. Thank you.